ಎಲ್ರಿಗೂ ನಮಸ್ಕಾರ. ಸಂವಿಧಾನ ಸಂರಕ್ಷಣಾ ಪಡೆ ಏನಿದೆ ಅದು ಗುಲ್ಬರ್ಗ ಜಿಲ್ಲೆಯಿಂದ ವಾಡಿ ಗ್ರಾಮದಿಂದ ಪ್ರಾರಂಭವಾಗಿ ಇಂದು ನಮ್ಮ ಕುಷ್ಟಗಿಗೆ ಆಗಮಿಸಿದೆ. ಈ ಸಂವಿಧಾನ ಸಂರಕ್ಷಣಾ ಯುವಯಾನಕ್ಕೆ ನಮ್ಮ ಕುಷ್ಟಗಿಯ ಮುಖಂಡರಾದಂತಹ ಅಹಮದ್ ಹುಸೇನ್ ಆದ್ವಾನಿ ಅವರು ಯುವ ಪಡೆಗೆ ಸನ್ಮಾನಿಸಬೇಕೆಂದೇಳಿ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಮುಸ್ಲಿಂ ಪಂಚಮಿ ಘಟಕದಿಂದ ಟೌನ್ಲಿಂದ ಎಲ್ಲರಿಗೆ ವಾಡಿ ಗ್ರಾಮದಿಂದ ಬರ್ತಕ್ಕಂತ ಎಲ್ಲ ಸಂವಿಧಾನ ರಕ್ಷಣೆ ಇವರಿಗೆ ಮೊದಲು ಯುವ ಪೀಳಿಗೆ ಮೊದಲಿಗೆ ನಾನು ಸ್ವಾಗತ ಕೋರುತ್ತೇನೆ. ಬಂಧುಗಳೇ, ಇವತ್ತೊಂದು ದಿವಸ ಎಲ್ಲರೂ ಇಲ್ಲಿ ಬಂದಿದ್ದ ನಮ್ಗೆ ಬಹಳ ಖುಷಿ ಆಗಕತ್ತೈತೆ. ಈ ಸಂವಿಧಾನ ರಕ್ಷಣೆ ಮಾಡಕ್ಕ ಈಗ 2014ಲಿಂದ ತಗೊಂಡು ಇನ್ನವರೆಗೆ ಏನು ರಾಜಕೀಯ ಬೆಳವಣಿಗೆ ಇಲ್ಲಿ ನಮ್ಮ ಮುಂದಿದೆ. ಎಲ್ಲಾ ಕಡೆಯಿಂದ ಎಲ್ಲಾ ರೀತಿಯಿಂದ ಏನಪ್ಪಾ ಅಂದ್ರ ಡಾಕ್ಟರ್ BR ಅಂಬೇಡ್ಕರ್ ಬಾಬಾ ಸಾಹೇಬರದ್ದು ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು. ಅವ್ರಿಗೆ ಐತಲ್ಲ ಇರ್ತಕ್ಕಂಥ ನಮ್ಮ ಶೋಷಿತ ವರ್ಗದವ್ರಿಗಾಗ್ಲಿ ಅಲ್ಪಸಂಖ್ಯಾತರಿಗಾಗ್ಲಿ ಆ ಸಂವಿಧಾನದಿಂದ ಏನ್ ಬರ್ತಕ್ಕಂಥ ಲಾಭ ಐತೆ ಅದು ಕಟ್ ಮಾಡಿ ಅದು ಐತಲ್ಲ ತಾವು ಇರೋದ್ರ 4% ಇರ್ತಕ್ಕಂಥ ಮಂದಿ ಐತಲ್ಲ ನಮ್ಮ ಮೇಲೆ ಇದು ಸಂವಿಧಾನದ ರಕ್ಷಣೆ ಮಾಡಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಮಾಡಕತ್ತಾರ. ನಿಮ್ಗೆ ಗೊತ್ತಿರಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ 4% ಮಂದಿ ಈಗಿಲ್ಲ. ಆ ಕಾಲದಲ್ಲೆಲ್ಲ ಐತಲ್ಲ ನಮ್ಮ ಶೋಷಿತ ವರ್ಗದವ್ರಿಗೆ ಆಗ್ಲಿ ಅಥವಾ ಅಲ್ಪಸಂಖ್ಯಾತರಿಗಾಗ್ಲಿ ಹಿಂದುಳಿದರಾಗ್ಲಿ ಅವ್ರಿಗೆ ಐತಲ್ಲ ಏನಪ್ಪಾ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಇವ್ರ ಐತಲ್ಲ ಜೀತಾಳದಾಗ ಇರ್ಬೇಕಂತ ಅವ್ರ ಉದ್ದೇಶ. ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂದ್ರ ಈಗ ಇದಕ್ಕೆ ಹಿಂದ ನಾವು ಈಗ ಈ ಸಂದರ್ಭದಲ್ಲಿ ನಾವು ಗ್ರಾಮ ಮಂತ್ರಿ ನಮ್ಮ ಕೇಂದ್ರ ಸರ್ಕಾರದ ಗ್ರಾಮ ಮಂತ್ರಿಗೆ ನಾವು ಈ ಸಂದರ್ಭದಲ್ಲಿ ನಾವು ಧಿಕ್ಕಾರ ಅಂತೀವಿ. ಯಾಕಂದ್ರೆ ಆತ ಪಾರ್ಲಿಮೆಂಟ್ ನಾಗ ನಿಂತು ಅಂಬೇಡ್ಕರ್ ಅಂತ ಹೇಳಿ ಅಲ್ಲಿ ನಮ್ಗೆ ಅವಮಾನ ಮಾಡ್ಯಾನ. ಅದು ಉದ್ದೇಶ ಏನಪ್ಪಾ ಅಂತಂದ್ರ ಬಾಬಾ ಸಾಹೇಬ್ ಬರ್ತಕ್ಕಂಥ ಕಾನೂನುಗಳು ಏನೈತೆ ಅವರು ರೈತರ ನಿರ್ಮಾಣ ಮಾಡ್ಬೇಕಂತ ಅವ್ರ ಉದ್ದೇಶ ಇಟ್ಕೊಂಡಾರ. ಜೊತೆಗೆ RSS ಅಜೆಂಡಾನು ಅದೈತೆ. ನಾವೆಲ್ಲರೂ ಭೇದ ಭಾವ ಮರ್ತು ನಾವೆಲ್ಲರೂ ಹಿಂದ ಮಂದಿ ಕೂಡಿ ಈ ಭಾರತ ದೇಶ ಉಳಿಸ್ಬೇಕಪ್ಪ ಅಂತಂದ್ರ ಈ ಸಂವಿಧಾನ ರಕ್ಷಣೆ ಮಾಡಲೇಬೇಕು. ನಾವು ಸಂವಿಧಾನ ರಕ್ಷಣೆ ಮಾಡಿಲ್ಲಪ್ಪ ಅಂದ್ರ ನಮ್ಮ ಉಳಿಗಾಲ ಇಲ್ಲ. ನಾವು ಮುಂದಿನ ದಿನಮಾನದಲ್ಲಿ ಐತಲ್ಲ ನಾವು ಈ ದೇಶದಲ್ಲಿ ನಾವು ಬದುಕ್ಬೇಕಪ್ಪ ಅಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಂತ ಸಂವಿಧಾನ ಮೇಲೆ ನಾವು ಪ್ರಮಾಣ ಪೂರ್ವವಾಗಿ ನಾವೆಲ್ಲರೂ ಕೂಡಿ ಒಕ್ಕಟ್ಟವಾಗಿ ಇದು ಮಾಡ್ಬೇಕು. ಭೇದ ಭಾವ ಎಲ್ಲ ಬರಬೇಕು. ಅಕಸ್ಮಾತ್ ನಾವ್ ಇದ್ರಾಗ ಏನಾದ್ರು ಮಾಡಿದ್ವಪ್ಪ ಅಂತಂದ್ರ ಅವ್ರು ಇದ್ರಲ್ಲಿ ಚಿದ್ರ ಮಾಡಿ ಬೇರೆ ಮಾಡಿ ಈ ದೇಶದಲ್ಲಿ ತಮ್ಮದು ಆದಂತ ಒಂದು ಕಾನೂನು ಏನೈತೆ ಅದನ್ನ ಆಫೀಸ್ ಮಾಡ್ತಾರ. ಅವಾಗ ನಮ್ಗೆ ಬಹಳ ತೊಂದರೆ ಆಗತ್ತ. ದಯವಿಟ್ಟು ಬಂತಕ್ಕಂಥ ಯುವ ಪೀಳಿಗೆಗೆ ನಾವು ಮತ್ತೊಂದ್ಸಲ ನಮ್ಮ ಕುಷ್ಟಗಿ ಟೌನ್ಲಿಂದ ಎಲ್ಲಾ ಜನಗೆ ನಾಟ್ ಮುಸ್ಲಿಂ ಬಲ್ಕಿ ಸಂವಿಧಾನಕ್ಕೆ ಯಾರು ಪ್ರೀತಿ ಇಟ್ಟಾರ ಅವ್ರ ಎಲ್ಲರ ಮುಖಾಂತರ ನಿಮ್ಗೆ ನಾವು ಸ್ವಾಗತ ಕೋರ್ತೀನಿ ಮತ್ತೆ ಧನ್ಯವಾದ ಹೇಳ್ತೀನಿ. ನೀವು ಬಂದು ಸುಖವಾಗಿಲ್ಲ ಅಂತ ಹೇಳೋದು ಆರಿಸ್ತಾ ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ದೇಶಕ್ಕೆ ಅಮಲು ಕೊಟ್ರೆ ದೇಶ ತೂರಾಡ್ತಾ ಹೋಗ್ಬಿಡುತ್ತೆ. ಯುವ ಜನರಿಗೆ ಏನಾದ್ರೂ ಜಾತಿಯಿಂದ ವಿಷ ಕೊಟ್ರೆ ಅವರು ಆ ವಿಷದಿಂದ ಯುವ ಜನರ ಸತ್ವನೇ ಸತ್ತು ಹೋಗುತ್ತೆ. ಅದಕ್ಕೋಸ್ಕರ ನಾವು ಕೇಳ್ತಿರ್ತಕ್ಕಂಥದ್ದು ಯುವ ಜನರಿಗೆ ಶಿಕ್ಷಣ ಕೊಡಿ, ಯುವ ಜನರ ಕೈಗೆ ಉದ್ಯೋಗ ಕೊಡಿ ಅಂತ ಹೇಳಿ. ಆ ಕಾರಣಕ್ಕೋಸ್ಕರ ನಾವು ಬಾಬಾ ಸಾಹೇಬ್ರವರು ಹುಟ್ಟಿದಂತ ದಿನ ಅವರ ಜಯಂತಿಯ ದಿನ 14ನೇ ತಾರೀಕು ನಾವು ವಾಡಿಯಿಂದ ಬಾಬಾ ಸಾಹೇಬ್ರು ಬಂದಿದ್ದಂತ ಭೇಟಿ ನೀಡಿದಂತ ಜಾಗ ಅದು. ಆ ಜಾಗದಿಂದ ನಾವು ದಾವಣಗೆರೆವರೆಗೂ ಕೂಡ 26ನೇ ತಾರೀಕು ಒಂದು ರ್ಯಾಲಿಯನ್ನು ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ
ಬಾಬಾ ಸಾಹೇಬರ ಕನಸಿನ, ನಮ್ಮ ಕರ್ನಾಟಕದ ಹೆಮ್ಮೆಯ ವಿಶ್ವಕವಿ ಕುವೆಂಪು ಅವರ ಕನಸಿನ ಭಾರತವನ್ನ ಕಟ್ಟಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಕುವೆಂಪು ಅವರು ಏನ್ ಹೇಳಿದ್ರು? ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ನಾಡು ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ನಮ್ಮ ಯುವ ಜನರ ಈ ತಂಡವನ್ನು ನೀವು ನೋಡಬಹುದು. ನೀಲಿ ಬಾವುಟ ಇದೆ, ಹಸಿರು ಬಾವುಟ ಇದೆ, ನಮ್ಮ ಸ್ನೇಹಿತರು ಕೇಸರಿ ಶಾಲನ್ನು ಹಾಕೊಂಡ್ ಬಂದಿದ್ದಾರೆ. ಇದು ಎಲ್ಲವೂ ಸೇರಿ ಒಂದು ಭಾರತ. ಇದು ಎಲ್ಲವೂ ಸೇರಿ ಭಾರತ ರಚನೆ ಆಗ್ತದೆ. ಎಲ್ಲ ಒಂದು ಜಾತಿ, ಜನಾಂಗ, ಧರ್ಮ ಎಲ್ಲವನ್ನ ಮೀರಿ ಮಾನವೀಯತೆಯನ್ನು ಪ್ರದರ್ಶಿಸುವುದು ಈ ದೇಶದ ಒಂದು ಸೌಂದರ್ಯ. ಈ ಸೌಂದರ್ಯವನ್ನ ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂವಿಧಾನದ ಮೇಲೆ ಏನು ಅಟ್ಯಾಕ್ ನಡೀತಾ ಇದೆ, ಈಗಾಗಲೇ ಹಿರಿಯರು ಹೇಳಿದ್ರು. ಇದೇ ರೀತಿಯಾಗಿ ಪಾರ್ಲಿಮೆಂಟ್ ನಲ್ಲಿ ನಮ್ಮ ಸಂವಿಧಾನ ಮುನ್ನುಡಿಯಲ್ಲಿ ಇರ್ತಕ್ಕಂಥ ಜಾತ್ಯತೀತ ಸಮಾಜವಾದಿ ಅನ್ನತಕ್ಕಂಥ ಪದವನ್ನ ತೆಗೆದು ಹಾಕಿದ್ರು. ಆದ್ರೆ ನಮ್ಮ ಮುನ್ನುಡಿಯಲ್ಲಿ ಇದ್ದಿದ್ದು ನಮ್ದು ಸ್ವಾತಂತ್ರ್ಯ, ಸಾರ್ವಭೌಮ, ಜಾತ್ಯತೀತ, ಸಮಾಜವಾದಿ, ಗಣತಂತ್ರ ದೇಶ ಅಂತ ನಾವು ಬರ್ಕೊಂಡಿದ್ದೇವೆ. ಅದ್ರ ಅರ್ಥ ಏನು? ನಾವು ಎಲ್ಲಾ ಜಾತಿ ಧರ್ಮಗಳನ್ನ ಮೀರಿ ಒಂದಾಗಿ ಈ ದೇಶವನ್ನ ಕಟ್ತೀವಿ ಅಂತ. ನೀವು ಕೆಲವರನ್ನ, ದಲಿತರನ್ನ, ಅಲ್ಪಸಂಖ್ಯಾತರನ್ನ ಬಿಟ್ಟು ದೇಶ ಹೆಂಗ್ ಕಟ್ತೀರಿ? ಕಟ್ಟಕ್ ಸಾಧ್ಯನೇ ಇಲ್ಲ. ಈ ದೇಶವನ್ನ ಕಟ್ಲಿಕ್ಕೆ ಯಾರ ಕೇಳೂ ಆಗಲ್ಲ. ಈ ದೇಶ ಎಲ್ಲಾ ಜಾತಿ ಜನರ, ಎಲ್ಲ ಧರ್ಮದ ಜನರ ಬೆವರು ಮತ್ತು ರಕ್ತದಿಂದ ಕಟ್ಟಲಾಗಿದೆ. ಅವರು ತ್ಯಾಗ ಮತ್ತು ಬಲಿದಾನದಿಂದ ಕಟ್ಟಲಾಗಿದೆ. ಅಶ್ವಕುಲ್ಲ ಖಾನ್, ಮಂಗಲ್ ಪಾಂಡೆ ಅವರು ಜೊತೆಯಾಗಿ ದೇಶಕ್ಕೋಸ್ಕರ ಪ್ರಾಣ ಬಿಟ್ರು. ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಎಲ್ಲಾ ಜಾತಿಯವರು ಸೇರಿ ಒಟ್ಟಿಗೆ ನೇಣುಗಂಬಕ್ಕೆ ಏರಿ ಅವರು ಪ್ರಾಣ ಕೊಟ್ಟದಂತ ಭಿಕ್ಷೆಯಿಂದ ನಾವು ಬದುಕ್ತಾ ಇದ್ದೇವೆ. ಇವತ್ತು ಬಂದ್ಬಿಟ್ಟು ನಾವು ಒಂದರಿಂದ ಮಾತ್ರ ಮಾಡ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ. ಯಾವತ್ತು ಒಂದು ಏಕತೆ ಅಂತ ಅಂದ್ರೆ ಒಂದೇ ರೀತಿಯಾಗಿರ್ತಕ್ಕಂಥದ್ದನ್ನ ನಾವು ಯಾವತ್ತೂ ಒಪ್ಲಿಕ್ಕೆ ಸಾಧ್ಯತೆ ಆಗಲ್ಲ. ಅದಕ್ಕೋಸ್ಕರ ಭಾರತ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಏಕತೆಯ ದೇಶವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಯುವ ಜನರಿಗೆ ನಿಜವಾದ ಇಶ್ಯೂಗಳಾದಂತ ಶಿಕ್ಷಣ ಮತ್ತು ಉದ್ಯೋಗ ಮತ್ತು ಸೌಹಾರ್ದ ದೇಶ ಕಟ್ಟುವ ನಿಟ್ಟಿನಲ್ಲಿ ನಾವು ಯುವ ಜನರ ಹತ್ರ ಹೋಗಿ ವಿಚಾರವನ್ನು ಹೇಳ್ತಾ ಇದೀವಿ. ನಿಮಗೆ ಈ ವಿಚಾರ ಸರಿ ಅನ್ಸಿದ್ರೆ, ನೀವಿಲ್ಲಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಈ ವಿಚಾರ ಗೊತ್ತಿಲ್ದಿರೋರು ಯಾರು ಇಲ್ಲ ಅಂತ ನಾವು ಭಾವಿಸಲ್ಲ. ಎಲ್ಲಾರ್ಗು ಕೂಡ ನಮ್ಗಿಂತ ಚೆನ್ನಾಗಿ ಗೊತ್ತು. ಆದ್ರೆ ನಮ್ಮ ಮುಂದೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಏನು ಅಂತಂದ್ರೆ ನಾವು ಹಳ್ಳಿಗಳಿಗೆ ಹೋಗ್ಬೇಕು. ಒಬ್ಬೊಬ್ರು ಕನಿಷ್ಠ 10 ಜನರನ್ನ ತಲುಪಬೇಕು. ಯುವ ಜನರು ಇವೆಲ್ಲ ಇದ್ದೀರಿ, ನೀವು ಕಾಲೇಜಲ್ಲಿ ಹೋಗ್ತಾ ಇರ್ತೀರಿ, ನೀವು ಹಾಸ್ಟೆಲ್ ಉಳಿತಾ ಇರ್ತೀರಿ, ನಿಮ್ ಫ್ರೆಂಡ್ಸ್ ಹತ್ರ ನೀವು ಇದನ್ನ ಮಾತಾಡ್ಬೇಕು. ನಾವೆಲ್ಲರೂ ಅಣ್ಣ ತಮ್ಮಂದ್ರ ತರ ಇರಬೇಕು. ನಮಗೆ ವಿಷ ಬೇಡ, ಅಮಲು ಬೇಡ, ನಮಗೆ ದ್ವೇಷ ಬೇಡ, ನಮಗೆ ಪ್ರೀತಿ ಬೇಕು, ಸೌಹಾರ್ದತೆ ಬೇಕು, ಶಿಕ್ಷಣ ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ಬೇಕು. ಸಂವಿಧಾನವನ್ನ ಉಳಿಸುವಂತ ಕಾಲಾಳುಗಳು ನಾವಾಗಿ ಬೆಳಿಬೇಕು. ಇದೆಲ್ಲವನ್ನು ಮಾಡ್ತಾ ನಾವು 26ನೇ ತಾರೀಕು ಒಂದು ದೊಡ್ಡ ಸಮಾವೇಶವನ್ನ ಮಾಡ್ತಾ ಇದ್ದೀವಿ. ಇದು ಎಲ್ಲಾ ಸಮಾವೇಶ ಅಲ್ಲ. ಇದು ಸಂವಿಧಾನಕ್ಕೋಸ್ಕರ ಪ್ರತಿದಿನ 1 ಗಂಟೆ ಆದ್ರೂ ಕೆಲಸ ಮಾಡುವಂತ ಕಾಲಾಳುಗಳನ್ನು ಕಟ್ಟುವಂತ ಸಮಾವೇಶ ಇದು. ಅದರ ಒಂದು ಮೊದಲ ಮುನ್ನುಡಿ ಅದು. ಅದಕ್ಕೋಸ್ಕರ ಕುಷ್ಟಗಿಯ ಸ್ನೇಹಿತರು ಎಲ್ಲರೂ ಕೂಡ ನೀವು ಕನಿಷ್ಠ 2 ಬಸ್ ಅನ್ನ ಮಾಡ್ಕೊಂಡು ದಾವಣಗೆರೆಗೆ ಬರ್ಬೇಕು. ನಿಮ್ ಸ್ನೇಹಿತರನ್ನ, ನಿಮ್ ಫ್ಯಾಮಿಲಿಯವ್ರನ್ನ ಕರ್ಕೊಂಡು ದಾವಣಗೆರೆಗೆ ಬರ್ಬೇಕು. ನಾವೆಲ್ಲರೂ ಸೇರಿ ಈ ಒಂದು ಭಾರತವನ್ನ ಎಲ್ಲರೂ ಘನತೆಯಿಂದ, ನೆಮ್ಮದಿಯಿಂದ, ಭಯ ಇಲ್ಲದೆ ಬದುಕುವಂತ ಭಾರತವನ್ನ ನಾವೆಲ್ಲರೂ ಸೇರಿ ಕಟ್ಟೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಆತ್ಮೀಯ ಸ್ನೇಹಿತರೆ, ಮೊದಲನೇದಾಗಿ ಸತ್ಯವಂತನ ಧರ್ಮದ ಪ್ರಚಾರವನ್ನ ಏನು ಇವತ್ತು ಸಾರ್ವಜನಿಕ ಒಂದು ಈ ಪಡೆ ಹೊಂಟೈತೆ. ಮೊದಲನೇದಾಗಿ ಅವರಿಗೆ ನನ್ನ ಮನೋಪೂರ್ವಕವಾಗಿ ನಮಸ್ಕಾರ ಮಾಡ್ತೀನಿ. ನಿಮಗೆ ಎಲ್ಲರಿಗೂ ಗೊತ್ತಿರ್ಲಿ, ಭಾಷಣಗಳನ್ನ ಬಹಳ ಜನ ಕೇಳಿದಾರೆ. ನಾವಿಲ್ಲಿ ಭಾಷಣಗಳನ್ನ ಬಹಳ ಜನ ನಾವು ಮಾಡಿದರು. ಇಲ್ಲೇ ನಿಮಗೆ ಗೊತ್ತಿರ್ಲಿ, ಈ ಜನಗಳಿಗೆ ವಿಷ ಕೊಟ್ರ ಹೆಂಗೋ ಮಾಡಿ ಬದುಕ್ ಬಿಡ್ತಾರ. ಇವ್ರಿಗೆ ಬಾಯಿ ಒಳಗಡೆ ವಿಷ ಹಾಕ್ಬಾರ್ದು, ಕಿವಿ ಒಳಗಡೆ ವಿಷ ಹಾಕ್ಬೇಕಂತ ಹೊಂಟಾರ. ಇದನ್ನ ಸ್ವಚ್ಛವಾಗಿ ಇಲ್ಲಿರ್ತಕ್ಕಂಥ ತಿಳ್ಕೋಬೇಕು. ಈಗ ನಮ್ಮ ದೇಹದೊಳಗಡೆ ಏನ್ ವಿಷ ಕೊಟ್ರೆ ಒಬ್ರಿಗೊಬ್ರು ಇವ್ರು ಯಾರಾದ್ರೂ ಬದುಕ್ತಾರ ಅಂತೇಳಿ ಬಹಳ ವ್ಯವಸ್ಥಿತವಾಗಿ ಕಿವಿ ಒಳಗಡೆ ವಿಷ ಹಾಕ್ತಕ್ಕಂಥ ಕೆಲಸ ನಡೆದೈತಿ ಇಡೀ ದೇಶ ತುಂಬಾ. ಇದು ಸಾವಿರಾರು ಜಾತಿ ಒಳಗೊಂಡಿರ್ತಕ್ಕಂಥ ಈ ದೇಶ, ನೂರಾರು ಧರ್ಮಗಳ ಒಳಗೊಂಡಿರ್ತಕ್ಕಂಥ ಈ ದೇಶ. ಇವ್ರನ್ನೆಲ್ಲ ಛಿದ್ರ ಮಾಡ್ಬೇಕು. ಇವ್ರನ್ನ ಛಿದ್ರ ಮಾಡಿ ಏನತ್ತಲ್ಲ, ಎಷ್ಟು ಮನವಿ ಪತ್ರ ಕೊಟ್ರು, ಎಷ್ಟು ಅರ್ಜಿ ಕೊಟ್ರು, ಒಬ್ರು ಕೂಡ ಯಾರು ಚಕ್ಕರ್ ಎತ್ತಲಿಲ್ಲ. ಹೇಳಿದ್ರೆ ಈಗ ನಮ್ಮ ಸ್ನೇಹಿತರು 4% ಇರ್ತಕ್ಕಂಥ ಜನಗಳು ಒಂದು ಅರ್ಜಿ ಕೊಟ್ಟಿಲ್ಲ, ಒಂದು ಸತ್ಯಾಗ್ರಹ ಮಾಡಲಿಲ್ಲ, ಒಂದು ಸ್ಟ್ರೈಕ್ ಮಾಡಲಿಲ್ಲ. ಡೈರೆಕ್ಟ್ ಆಗಿ ಮೀಸಲಾತಿನ ಅನೌನ್ಸ್ ಮಾಡಿದ್ರು 10%ನ. ಇವತ್ತು ಯಾರು ಕೂಡ ಇಡೀ ದೇಶದ ತುಂಬ ನಾವು ಕೂಡ ಯಾರು ಚಕ್ಕರ್ ಎತ್ತಲಿಲ್ಲ.
ಯಾಕಂದ್ರೆ ಇಲ್ಲಿ ನಮ್ಮ ಹತ್ರ ಇರ್ತಕ್ಕಂತ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತ ತಾಯಿ ಗುಣ ನಮ್ಮಲ್ಲಿ ಐತೆ. ಹಂಗಾಗಿ ನಾವು ಯಾರು ಕೂಡ ಅದನ್ನು ವಿರೋಧ ಮಾಡಲಿಲ್ಲ. ಇವತ್ತು ಅದೇ 4% ಏನಾದ್ರು ಇತರ ಏನದ ಬ್ಯಾಕ್ವರ್ಡ್ ಕ್ಲಾಸ್ನವ್ರಿಗೆ ಕೊಟ್ಟಿದ್ದಪ್ಪ ಅಂದ್ರೆ ಭಾರಿ ದೇಶದ ತುಂಬಾ ವಿರೋಧ. ಇವತ್ತು ಜಾತಿ ಗಣತಿಯನ್ನ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಆ ರಿಪೋರ್ಟ್ ಸರ್ಕಾರದ ಐತೆ, ಅದನ್ನ ಬಿಡುಗಡೆ ಮಾಡಬೇಕು ಅಂತ ಎಲ್ಲರದು ಕೂಡ ಅಭಿಪ್ರಾಯ ಐತೆ. ಆದ್ರೆ ಸ್ವಾರ್ಥಿಗಳು ನಮ್ಮಲ್ಲೇ ಇರ್ತಕ್ಕಂತ ಅದನ್ನ ವಿರೋಧ ಮಾಡ್ತಕ್ಕಂತ ವ್ಯವಸ್ಥೆ ನಡೆಯಕತ್ತೈತೆ. ಆ ವರದಿಯಲ್ಲಿ ಏನೈತೆ, ಆ ವರದಿ ಒಳಗಡೆ ಏನೈತೆ, ಮೋಸ ಐತೆ. ಯಾರನ್ನಾದ್ರೂ ಯಾರಿಗಾದ್ರೂ ತೊಂದ್ರೆ ಕೊಟ್ಟಿರತ್ತಲ್ಲ ಮತ್ತೊಬ್ಬರಿಗೆ ಅನುಕೂಲ ಮಾಡ್ಬೇಕಂತ ಐತಾ, ಅದನ್ನ ಬಿಡುಗಡೆ ಮಾಡಕ್ ಬಿಡುವಲ್ರು. ಆ ವರದಿಯಲ್ಲಿ ಶ್ರೀಮಂತರು ಯಾರು, ಬಡವರು ಯಾರು, ಒಕ್ಕರಿಗಿರ್ಲಿ, ಲಿಂಗಾಯತರಿರ್ಲಿ, ಮುಸಲ್ಮಾನರಿರ್ಲಿ, ಯಾರೇ ಇರ್ಲಿ, ಅವರು ಬ್ರಾಹ್ಮಣರೇ ಇರ್ಲಿ, ಆ ವರದಿಯಲ್ಲಿ ಸತ್ಯ ಐತಾ, ಆ ಸತ್ಯನ ಬಿಡುಗಡೆ ಮಾಡ್ರಿ ಅಂತ ನಾವು ನಮ್ದು ಅದ್ರ ಪರವಾಗಿ ನಾವು ಇದೀವಿ. ಅಂಬೇಡ್ಕರ್ ಕನಸು ಐತೆ ಅದ್ರೊಳಗಡೆ, ಸಂವಿಧಾನದ ಆಶೆ ಐತೆ ಅದ್ರೊಳಗಡೆ. ಅದನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಸ್ವಾರ್ಥಿಗಳ ನೀವು ವಿರೋಧ ಮಾಡಕತ್ತಾರ, ಅದನ್ನ ನಾವು ವಿರೋಧ ಮಾಡ್ತೀವಿ, ಅದನ್ನ ಖಂಡನೆ ಮಾಡ್ತೀವಿ. ಏನಿನ್ನ ಸಂವಿಧಾನನ ರಕ್ಷಣೆ ಮಾಡ್ತಕ್ಕಂಥವ್ರು ಇಲ್ಲಿ ಇರ್ತಕ್ಕಂಥವ್ರು ಅಷ್ಟೇ ಅಲ್ಲ, ಅವ್ರೇನು ನಮ್ಗೆ ಹೇಳಕ್ ಹೊಂಟಾರ ಅವ್ರನ್ನ ನಾವು ಫಾಲೋ ಮಾಡ್ತಕ್ಕಂಥ ಇಡೀ ದೇಶ ತುಂಬಾ ಇದು ಆಗ್ಬೇಕು. ಆಗ್ಲಿಲ್ಲ ಅಂತಂದ್ರೆ ಹಂತವಾಗಿ ನಮ್ಮಿಂದಲೇ ನಮ್ಮನ್ನು ಮುಗಿಸ್ತಕ್ಕಂಥ ವ್ಯವಸ್ಥೆ ನಡೆದೈತೆ. ನಾ ಹೇಳಿದಾಗ್ಲೇ ದೇಹದ ಒಳಗಡೆ ಕೊಟ್ಟಂತ ವಿಷನ ಏನಾದ್ರು ಕೊಟ್ರೆ ಇವ್ರು ಹೆಂಗ ಮಾಡಿ ಬದುಕ್ತಾರ, ಅದಕ್ಕ ಒಬ್ರಿಂದ ಒಬ್ರಿಗೆ ಕಿವಿ ಒಳಗಡೆ ಆ ವಿಷ ಹಾಕ್ಬೇಕಂತ ವ್ಯವಸ್ಥಿತವಾಗಿ ಏನ್ ನಡೆದೈತೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಂಡು ನಾವು ಗಟ್ಟಿಮುಟ್ಟಾಗಿದ್ದು ಏನು ಅವ್ರು ನಮ್ಗೇನು ಒಂದು ಸಂದೇಶ ಏನ್ ಕೊಟ್ಟು ಹೊಂಟ್ರ ನಮ್ಮ ಪಡೆ, ಅದನ್ನ ನಾವು 25ನೇ ತಾರೀಕಿನ ರಾತ್ರಿವರೆಗೂ ಕೆಲಸ ಮಾಡಿ ಹೇಳಿದ್ರು, ನಿಮ್ ಕುಟುಂಬ ಸಮೇತ ನಿಮ್ಮ ಹೆಣ್ಮಕ್ಳು ನಿಮ್ಮ ಮಕ್ಕಳ ಸ್ಥಿತಿಗೆ ಅಲ್ಲಿ ಕರ್ಕೊಂಬರಿ, ಜಾಯಿನ್ ಮಾಡಿಸ್ರಿ ಅಂತ ಹೇಳಿ. ಯಾಕಂತಂದ್ರೆ ಸತ್ಯ ನಮ್ಮ ಮನೆ ಒಳಗಡೆನೆ ಬಹಳ ಜನಕ್ಕೆ ಗೊತ್ತಿಲ್ಲ. ಅದನ್ನೆಲ್ಲ ತಿಳಿಸ್ಬೇಕು. ನಮ್ಮ ಮನೆಯಿಂದನೇ ಸತ್ಯ ಹೊರಗಡೆ ಸ್ಟಾರ್ಟ್ ಮಾಡ್ಬೇಕು. ನಾವು ಈಗ ಎಷ್ಟೋ ಜನ ನಮ್ಗಡೆ ಸಂವಿಧಾನ ಗೊತ್ತಿಲ್ಲ, ಸಿದ್ಧಾಂತ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ, ಮೋಸ ಗೊತ್ತಿಲ್ಲ. ಬರೇ ನಾವು ಸುದ್ದಿಗೆ, ಭಾರತ ದೇಶ ಮೂಢನಂಬಿಕೆ ಮತ್ತು ಸುದ್ದಿ ಮೇಲೆ ನಡೆದಿರ್ತಕ್ಕಂತ ಒಂದು ದೇಶ ಇದು. ಸುದ್ದಿ ಮೇಲೆ, ಮೂಢನಂಬಿಕೆ ಮೇಲೆ. ಬೇರೆ ದೇಶದೊಳಗಡೆ ಎದ್ದ ತಕ್ಷಣ ಏನು ಗುಡ್ ಮಾರ್ನಿಂಗ್ ಅಂತಂದು ಈ ಪ್ರಕೃತಿಗೆ ಅವ್ರು ಕೆಲ್ಸಕ್ಕೆ ಹೋಗ್ತಾರ. ಇಲ್ಲಿ ಹಂಗಲ್ಲ, ಮೂಢನಂಬಿಕೆ ಫಸ್ಟ್ ವಿಸಿಟ್ ಮಾಡ್ತಾರ. ಸುಳ್ಳು ಸುದ್ದಿಗೆ ಏನೈತಲ್ಲ ಕಿವಿ ಕೊಡ್ತಕ್ಕಂತ ಭಾರತ ದೇಶ ಇದು. ಇದ್ರ ನಡುವೆ ನಾವೇನು ಇವತ್ತು ಏನು ಎದ್ದೇಳ ಕರ್ನಾಟಕ ಈ ಕೆಲಸ ಮಾಡಕತ್ತೈತೆ. ನಿಜವಾಗ್ಲೂ ಇದು ಏನು ಮೆಚ್ಚತಕ್ಕಂತ ಕೆಲಸ. ಈ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತೇಳಿ ನನ್ನ 2 ಮಾತುಗಳ ಮುಗಿಸ್ತೀನಿ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅಸ್ಸಲಾತು ವಸ್ಸಲಾಮ್ ಅಲಾ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರತಿಯೊಂದಕ್ಕೂ 2 ಇದಾವ. ಆಕಾಶ, ಭೂಮಿ, ಸೂರ್ಯ, ಚಂದ್ರ, ಗಂಡ ಹೆಂಡತಿ, ಹೊರಗ ಒಳಗ, ಎಡಕ ಬಲಕ, ಪ್ರತಿಯೊಂದಕ್ಕೆ ಅದಾವ. ಅದೇ ರೀತಿನಲ್ಲಿ ಸಂವಿಧಾನ ಒಂದು ಕೇಂದ್ರ ಬಿಂದು ಮಾಡಿಕೊಂಡು ಇದರಲ್ಲಿ ಅಳಸೋರ್ ಒಂದ್ ಕಡೆ ಅದಾರ, ಉಳಿಸೋರ್ ಒಂದ್ ಕಡೆ ಅದಾರ. ಸಂವಿಧಾನವನ್ನ ಅಳಿಸೋರ್ ಒಂದ್ ಕಡೆ ಅದಾರ, ಉಳಿಸೋರ್ ಒಂದ್ ಕಡೆ ಅದಾರ. ಈ ಸಂವಿಧಾನ ಸಂರಕ್ಷಣಾ ಪಡೆ ಇದು ಉಳಿಸೋ ನಿಟ್ಟಿನಲ್ಲಿ ತಮ್ಮ ಜೀವನ ತ್ಯಾಗ ಮಾಡ್ಕೊಂಡು ರವಿಯವರು ತಮ್ಮ ಜೀವನವನ್ನ ಇದಕ್ಕ ಅರ್ಪಣೆ ಮಾಡ್ಕೊಂಡಿದ್ದಾರೆ. ಮುಂದುವರಿಸ್ಯಾರ ತಮ್ಮ ಜೀವನವನ್ನ ಪೂರ್ತಿ ಇದಕ್ಕಾಗಿ 24x7 ಕೆಲಸ ಮಾಡ್ತಾ ಇದ್ದಾರೆ ರವಿಯವರು. ಸೊ ಇವ್ರಿಗೆ ನಾವೆಲ್ಲರೂ ಬೆಂಗಾವಲ ನಿಂದಿರ್ಬೇಕು. ಅವ್ರು ಅಳಿಸೋರು ಕತ್ತಿರಿ ತಗೊಂಡು ಮನಸ್ಸುಗಳನ್ನ ಕಟ್ ಮಾಡ್ಕೊಂತ ಹೊಂಟಾರ, ನಾವು ಸೂಜಿ ತಗೊಂಡು ಅವ್ನು ಹೊಲ್ಕೊಂತ ಹೋಗಮ್ಮ. ಈ ಪ್ರತಿಯೊಬ್ಬರು ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರಕತ್ತಾರ, ಆ ಪರಿಣಾಮವನ್ನು ದೂರ ಮಾಡ್ಕೊಂಡು ಸಂವಿಧಾನ ಎಲ್ಲಿವರೆಗೂ ಇರುತ್ತೆ, ಈಗ ಆಲ್ರೆಡಿ ಹಿರಿಯರೆಲ್ಲ ಮಾತಾಡೋರು, ಅಲ್ಲಿವರೆಗೂ ನಾವು ಸುರಕ್ಷಿತವಾಗಿರ್ತೇವೆ. ಸಂವಿಧಾನ ಹೋಯ್ತು ಅಂದ್ರೆ ನಾವ್ಯಾರು ಸುರಕ್ಷಿತವಾಗಿರಲ್ಲ. ಅದಕ್ಕೆ ನಾವೆಲ್ಲರೂ ಕೂಡಿ ಸಂವಿಧಾನ ಉಳಿಸುವ ಒಂದು ಗ್ರೂಪ್ ನಲ್ಲಿ ಇರೋಣ ಅಂತಂದೇಳಿ ನಾ ಆಶೆ ವ್ಯಕ್ತಪಡಿಸ್ತಾ ತಮ್ಮೆಲ್ಲರಿಗೂ ಇಲ್ಲಿ ಬಂದಿದ್ದಕ್ಕೆ, ಇಲ್ಲೆಲ್ಲ ಸಹಕಾರ ನೀಡಿದ್ದಕ್ಕೆ ತಮ್ಮೆಲ್ಲರಿಗೂ ಎಲ್ಲರ ಪರವಾಗಿ ಅಭಿನಂದನೆಗಳು ಸಲ್ತೀನಿ. ಈ ಸಂವಿಧಾನ ಸಂರಕ್ಷಣಾ ಪಡೆಗೆ ನಮ್ಮ ಕುಷ್ಟಗಿನಗರಕ್ಕೆ ಹೃತ್ಪೂರ್ವಕವಾಗಿ ಎಲ್ಲರಿಂದ ಸ್ವಾಗತವನ್ನ ಕೋರ್ತೇನೆ. ಜೈ ಹಿಂದ್, ಜೈ ಭೀಮ್, ಜೈ ಮೀಮ್.